ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಅವತ್ತಿನ ಲಾಸ್ಟ್ ವಿಡಿಯೋ ಮಾಡಿದ್ದೆ ನೋಡ್ರಿ, ಶಿಬಿರ ನಡೀಲಿರ್ತದೆ. ನನ್ನ ಮಗನ ಶಿಬಿರಕ್ಕೆ ಕಳಿಸ್ಲಿಕತ್ತೀನಿ ಡೈಲಿ ಅಂತ. ಒಂದು ವಾರ ಇತ್ತು ರೀ. ಇದು ಕೊನೆ ದಿನದ ವಿಡಿಯೋ ನೋಡ್ರಿ. ಸ್ವಲ್ಪ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಭಾಳ ಜನ ಕೂತಿರ್ತಾರಲ್ಲ, ಸೊ ಸರಿ ಅನ್ಸಂಗಿಲ್ಲ. ಹುಡುಗರು ಒಂದು ಕಡೆ ಹುಡುಗಿಯರು ಒಂದು ಕಡೆ ಕೂಡಿಸಿದ್ರು. ಭಾಳ ಚಂದ ಮಾತಾಡಿದರು. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಹೆಂಗೆ ಕೊಡಬೇಕು, ಯಾಕೆ ಕೊಡಬೇಕು, ಎಷ್ಟು ಅವಶ್ಯಕತೆ ಅದ ಅಂಥೇಳಿ ಭಾಳ ಚಂದ ಹೇಳ್ಕೊಟ್ರು ಆಚಾರ್ಯರು ಮತ್ತು ಸ್ವಾಮಿಗಳೆಲ್ಲ. ಮಕ್ಕಳಿಗೆ ಪ್ರಮಾಣ ಪತ್ರ ಕೊಟ್ಟರು. ಅಂದರೆ ಚಲೋತ್ನಾಗಿ ಸಂಧ್ಯಾವಂದನೆ ಮಾಡೋರು, ಮಂತ್ರ ಹೇಳೋರು, ಆಮೇಲೆ ಶಿಸ್ತಿಂದ ಯಾರು ಡೈಲಿ ಕೂಡ್ತಿದ್ರು ಅಂಥೇಳಿ ಗುರುತಿಸ್ಕೊಂಡು ಅವ್ರಿಗೆಲ್ಲ ಕೊಟ್ಟರು ನೋಡ್ರಿ. ಒಂದು ಸಣ್ಣ ಫಂಕ್ಷನ್ ಥರ ಮಾಡಿ ಕಳಿಸಿದ್ರು ನೋಡ್ರಿ. ಹುಡುಗರಿಗೆಲ್ಲ ಒಂಥರ ಖುಷಿ ಅನ್ನಿಸ್ತು. ಅದಾದಮೇಲೆ ಲೈಟಾಗಿ ಟಿಫಿನ್ ಎಲ್ಲ ಮಾಡಿದರು. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಟಿಫಿನ್ ತಿನ್ಕೊಂಡು ಮನೆಗೆ ಬಂದ್ವಿ. ಭಾಳ ಮಳೆ ಬೇರೆ ಇತ್ತು ಅವತ್ತು. ಮತ್ತು ನನ್ನ ಮಗನಿಗೂ ಬಿಸಿಲಲ್ಲಿ ಅದಕ್ಕೆ ಭಾಳ ಓಡಾಡಿದ್ನಲ್ರಿ, ಹಂಗಾಗಿ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಸ್ವಲ್ಪ ಟಿಫಿನ್ ತಿನ್ಕೊಂಡು ನಾವು ಮತ್ತು ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ. ಮಕ್ಕಳಿಗೆ ಒಂಥರ ಖುಷಿ, ಮತ್ತು ನಮಗೂ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕಲಿಸ್ಲಿಕತ್ತೀವಿ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ ಮಕ್ಕಳು ಮುಂದೆ ಹೆಂಗೆ ಬೆಳೀತಾರೋ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನದ, ನಾವು ಅದನ್ನು ಸರಿಯಾಗಿ ನಿಭಾಯಿಸ್ಬೇಕಾಗ್ತದೆ. ಸ್ವಾಮಿಗಳು ಕೂಡ ಅದೇ ಹೇಳಿತ್ತಿದ್ರು ನೋಡ್ರಿ. ಎಷ್ಟು ಚಂದೆಲ್ಲ ಇದನ್ನು ಮಾಡಿದರೆ ಹೇಳಿದ್ರು ಧಾರ್ಮಿಕ ಶಿಕ್ಷಣದ ಬಗ್ಗೆ. ಸೊ ಯಾವಾಗ ನಮಗೆ ಎಲ್ಲಿ ಈ ಥರ ನಮ್ಗೆ ಅವಕಾಶಗಳು ಸಿಗ್ತಾವೆ, ಅವಾಗ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಈ ಥರ ಶಿಬಿರಗಳಿಗೆ ಹಾಕೋದು ಭಾಳ ಅವಶ್ಯ ಅನ್ನಿಸ್ತದೆ ನೋಡ್ರಿ ಈಗಿನ ಕಾಲದೊಳಗೆ. ಯಾಕಂದ್ರೆ ಮನ್ಯಾಗ ನಾವು ಹೇಳಿದ್ರೆ ಮಕ್ಕಳು ಕೇಳಂಗಿಲ್ಲ. ಅಂಥಲ್ಲೆಲ್ಲ ಕರ್ಕೊಂಡು ಹೋದ್ರೆ ಸ್ವಲ್ಪ ಅದ್ರ ತಲೆಯಾಗ ಹೋಗ್ತದೇನೋ ಅಂತ ನನಗೆ ಅನ್ನಿಸ್ತದೆ, ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ 9:30 ಆಗಿತ್ತು ನೋಡ್ರಿ. ರಾತ್ರಿ ಭಾಳ ಆಗಿತ್ತು ನೋಡ್ರಿ. ಈಗ ಎರಡು ವರ್ಷ ಆಯ್ತು. ನಾನು 2 ವರ್ಷದಿಂದ ಸಕ್ಸಸ್ ಆಯ್ತು ಅಲ್ಲಿ ಕಳಿಸ್ಲಿಕ್ಕತ್ತು. ನೆಕ್ಸ್ಟ್ ಇಯರ್ ಏನು ಮಾಡ್ತಾನೋ ಗೊತ್ತಿಲ್ಲ ನನ್ನ ಮಗ. ಯಾರಾದರೂ ಫ್ರೆಂಡ್ಸ್ ಇದ್ರೆ ಖುಷಿಯಾಗಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವರು ಫ್ರೆಂಡ್ಸ್ ಮಾಡ್ಕೋತಾರೆ. ಆದರೂ ಒಂಥರ ಕಿರಿಕಿರಿ ಮಾಡ್ತಿರ್ತಾರೆ. ನಾನು ಬಿಡೋಂಗಿಲ್ಲ, ಹಂಗೆ ಫೋರ್ಸ್ಲಿ ಕಳಿಸ್ತಿರ್ತೀನಿ. ಈ ವರ್ಷ ಅಂಕರು ಮುಗೀತು ನೋಡ್ರಿ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್.